ಇಲ್ಲಿ ಹಾಕ್ತೀನಿ ನೋಡಿ ಫೋಟೋ. ಅದು ಈ ಗಾಡಿ ವ್ಯಾಪಾರ ಮಾಡಿದೆ, ಅಲ್ಲಿಗೆ ಇದು 4ನೇ ಗಾಡಿ. ಇದನ್ನ ವ್ಯಾಪಾರ ಮಾಡಿದೆ 8.5 ಲಕ್ಷಕ್ಕೆ ತಗೊಂಡಿದ್ದಾಗ ನರೇಂದ್ರ ಮೋದಿದು ಒಂದು ಇದು ಬರ್ತಾ ಇತ್ತು ಅವಾಗ. ಒಂದೇನೋ ಮೀಟಿಂಗ್ ಫಂಕ್ಷನ್ ಇದು ಮಾಡ್ತಾರೆ ಗೊತ್ತಾ, ಏನೋ ಅನೌನ್ಸ್ ಮಾಡ್ತಾ ಇದ್ದ ನರೇಂದ್ರ ಮೋದಿದು. ಅನೌನ್ಸ್ ಮಾಡ್ತಿದ್ದಾಗ ನೋಟ್ ಬ್ಯಾನ್ ಮಾಡಿದೆ ಅವಾಗ. ನೋಟ್ ಬ್ಯಾನ್ ನೋಡ್ಕೊಳ್ಳಿ ಹೆಂಗೈತೆ. 55,000 ಆಯಿಲೆಲ್ಲ ಸೇರಿ 60,000. ಇಲ್ಲಿ ಬೋರು 18,000 ರೂಪಾಯಿ ಬೋರ್ ಎಕ್ಸ್ಟ್ರಾ ಹಾಕಿನೂ ಅದೇ 60,000 ಬಂತು. ಅಂದರೆ ಅವಾಗ 18,000 ತಿಂದವ್ರೆ. ಮತ್ತೆ ಅಂತ ಕಾಯ್ಕೊಂಡು ಕೂತಿದ್ವಿ ನಾನು, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬಂತು. ಫೋನ್ ಮಾಡ್ದ, ಎಲ್ಲಿದ್ಯಪ್ಪ? ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಮೊದಲನೇದಾಗಿ ನಮ್ಮ ಲೈಫ್ ಜರ್ನಿ ಪಾರ್ಟ್ 4ಗೆ ಎಲ್ಲರಿಗೂ ಸ್ವಾಗತ. ಆಮೇಲೆ ಮೊದಲನೇದಾಗಿ ಹೇಳಬೇಕು, ಸ್ವಲ್ಪ ವಿಡಿಯೋ ಡಿಲೇ ಆಗ್ಬಿಡ್ತು. ಕಾರಣ ಇಷ್ಟೇ, ಸೆಂಟ್ರಲ್ಲಿ ಈಗ ಮೊನ್ನೆ ಒಂದು 10 ದಿನ ರಜಾ ಹಾಕಿದ್ದೆ. ನಾನು 10 ದಿನ ರಜಾ ಹಾಕಿ ಮನೇಲಿದ್ದೆ. ಹಾಗಾಗಿ ವಿಡಿಯೋಗಳೆಲ್ಲ ಮಾಡೋಕ್ಕೆ ಹೋಗಿಲ್ಲ ಮನೆಗೆ ಹೋದಾಗ. ಅಂದರೆ ರಜಾ ಅಂತೇನಿಲ್ಲ, ಗಾಡಿ ಒಂದು ಸ್ವಲ್ಪ ಕೆಲಸ ಬಂದಿತ್ತು ಲಿಫ್ಟ್ ಹಾಕ್ಸಲ್ದು. ಅದು ಐಟಮ್ ಇರಲಿಲ್ಲ. ಶೋರೂಮಲ್ಲಿ ಬಿಟ್ಟಾಗ ಅವರು ಒಂದು ವಾರ ಕರೆಕ್ಟಾಗಿ 8 ದಿನ ಮಾಡಿಬಿಟ್ರು. ಗುರುವಾರ ಬಿಟ್ಟೆ ಶನಿವಾರ ಕೊಟ್ಟರು. ಅಂದರೆ 10 ದಿನ ಶೋರೂಮಲ್ಲೇ ಮಾಡಿಬಿಟ್ರು. ಗಾಡಿ ಶೋರೂಮಲ್ಲಿ ಇತ್ತು. ಹಂಗಾಗಿ ಮನೇಲಿ ಇರ್ಬೇಕಾದ್ರೆ ಯಾಕವಲ್ಲ ಅಂದ್ಬಿಟ್ಟು ಏನು ವೀಡಿಯೋಗಳು ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಸೆಂಟ್ರಲ್ಲಿ ರಜದಲ್ಲಿದ್ದಾಗ ನಮ್ಮ ಓನರ್ ಬೇರೆ ಸಿಗಂದೂರು ಬೇರೆ ಕರ್ಕೊಂಡು ಹೋಗಿ ಬಂದರು. ಅದೆಲ್ಲ ವೀಡಿಯೋ ನೆಕ್ಸ್ಟ್ ಬರುತ್ತೆ, ಅದನ್ನು ಹಾಕ್ತೀನಿ. ನಮ್ಮ ಓನರೇ ವೀಡಿಯೋ ಸಿಗಂದೂರಿಗೆಲ್ಲ ಕರ್ಕೊಂಡೋಗಿ ಬಂದರು. ಹಂಗಾಗಿ ಸ್ವಲ್ಪ ವೀಡಿಯೋ ಲೇಟ್ ಆಗ್ಬಿಡ್ತು, ಯಾರು ಬೇಜಾರಾಗಬೇಡಿ. ಬನ್ನಿ ನಮ್ಮ ಪಾರ್ಟ್ 4ಗೆ ಶುರು ಮಾಡೋಣ. ಆಮೇಲೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಯಾರು ನೋಡಿಲ್ಲ ಅವರೆಲ್ಲ ನೋಡಿ. ಇಲ್ಲಿ ನಾನು ಟೈಟಲ್ ಹಾಕಿರ್ತೀನಲ್ಲ, ಟೈಟಲಲ್ಲಿ ಶಂಕರ್ ಲಕ್ಷ್ಮಿ ಅಂತ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋನು, ಅಂದರೆ ನನ್ನ ಲೈಫ್ ಜರ್ನಿದು ಪ್ರತಿಯೊಂದು ವೀಡಿಯೋನು ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಪಾರ್ಟ್ ವೀಡಿಯೋ 3 ಲಾಸ್ಟ್ ಎಲ್ಲಿಗೆ ಎಂಡ್ ಮಾಡಿದೆ ಅಂದರೆ, ನಂದು ಇನ್ನೊಂದು ಗಾಡಿ ನಮ್ಮ ಫ್ರೆಂಡದು ಗೋಪಿದು ಗಾಡಿ ತಗೊಂಡಿದ್ದೆಲ್ಲ ಅಲ್ಲಿಗೆ ಎಂಡ್ ಮಾಡಿದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಆ ಗಾಡಿ ತಗೊಂಡು ಒಂದು 2 ತಿಂಗಳು ನಮ್ಮ ಟಿಪ್ಟೂರವನು, ನಮ್ಮ ಫ್ರೆಂಡು ಗೌಡ ಅಂತೇಳಿ ಹೆಸರು, ಅವನೇ ಓಡಿಸಿದ್ದ ಆ ಗಾಡಿನ. ಈ ಗಾಡಿ ನಾನು ಓಡಿಸಿದ್ದೆ. ಅಂದರೆ ಸೇಲ್ಗೆ ಇಕ್ಕಿದ್ದೆ. ಈ ಗಾಡಿ ಸೇಲ್ ಆಗಲಿಲ್ಲ ಗಾಡಿ ಇದು. ಅಂದರೆ ಪಾರ್ಟಿಗಳು ಬರೋರು ಕಮ್ಮಿ ರೇಟ್ ಕೇಳೋರು, ಅದು ಇದು ಸೆಟ್ ಆಗಲಿಲ್ಲ. ನಾನು 8 ಲಕ್ಷ ಹೇಳ್ಕೊಂಡು ಕೂತಿದ್ದೆ. ಹಿಂಗೆ ಒಂದು 1.5 ತಿಂಗಳು 2 ತಿಂಗಳು ಹೋಯ್ತು. 2.5 ತಿಂಗಳು ಹೋದಾಗ ಅಂದರೆ ನಾನು ಈಗ 837 ಆ ಗಾಡಿ ಫೋಟೋ ಹಾಕ್ತೀನಿ ನೋಡಿ. ಸೆಕೆಂಡ್ ಗಾಡಿ ತಗೊಂಡಿದ್ದು ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ಇದು ಈ ಗಾಡಿ ನಾನು ಓಡಿಸ್ತಾ ಇರ್ಬೇಕಾದ್ರೆ ಒಂದು 2 ತಿಂಗಳು ಕಾಲ ಕಳೀತು. ಹಂಗೂ ಹಿಂಗೂ ಮಾಡಿ ಸೇಲ್ ಆಗಲಿಲ್ಲ. ನಮ್ಮ ಗೌಡ ಹಂಗೆ ಹಿಂಗೆ ಓಡಿಸ್ಕೊತಿದ್ದ. ಅದರಲ್ಲಿ ಬೇರೆ ಆ ಗಾಡಿದು ಒಂದು ಸಮಸ್ಯೆ ಆಗೋದು. ನಮ್ಮ ಗೌಡ ಇರೋರ್ಗೂ ಏನೋ ಸಮಸ್ಯೆ ಆಗಲಿಲ್ಲ. ಅದೇನೋ ಕರ್ನಾಟಕ ಫೈನಾನ್ಸಲ್ಲಿ ಲೋನ್ ಹಾಕ್ಸಿದ್ದ ನಮ್ಮ ಗೋಪಿ. ಅದೊಂದು ಸ್ವಲ್ಪ ಫೈನಾನ್ಸ್ನವ್ರ ಪ್ರಾಬ್ಲಮ್. 1ನೇ ತಾರೀಕು ಕಂತು ಡೇಟ್ ಇದ್ದರೆ ಕಟ್ಟಲಿಲ್ಲ ಅಂದರೆ 2ನೇ ತಾರೀಕೆ ಗಾಡಿ ಸೀಸ್ ಮಾಡಿಬಿಡೋರು. 2ನೇ ತಾರೀಕೆ ಗಾಡಿ ಸೀಸ್ ಮಾಡಿಬಿಡೋರು. ಇಂಥ ಒಂದು ಸಮಸ್ಯೆ ಇತ್ತು. ಆಮೇಲೆ 2 ತಿಂಗಳು ಕರೆಕ್ಟಾಗಿ ಓಡ್ತು ಗಾಡಿ. ಓಡ್ತಾ ಇದ್ದಾಗೆ ಈರುಳ್ಳಿ ಹೊಡಿತಾ ಇದ್ವಿ. ಈರುಳ್ಳಿಯಲ್ಲಿ ನಾವು ತಿಳ್ಕೊಳ್ಳಿ, ಈರುಳ್ಳಿ ಹೊಡಿಬೇಕಾರೆ ಆ ಟೈಮಲ್ಲಿ ನನಗೆ ಫ್ರೆಂಡ್ ಸರ್ಕಲ್ ಹೆಂಗಿದ್ರೆ ಅಂದರೆ, ಈರುಳ್ಳಿ ಸೀಸನ್ ಬಂದರೆ ಈ ಚಿತ್ರದುರ್ಗ ಸರೌಂಡಿಂಗು, ಕಲ್ಲಳ್ಳಿ, ಬುಡ್ರಗುಂಟೆ, ಸೂಗೂರು, ಹಿರಿಯೂರು, ಚಿಲ್ಲಳ್ಳಿ, ಎಷ್ಟು ಊರಿದ್ದು ಗೊತ್ತಾ. ಈ ಐಮಂಗಲದ ಹತ್ರ ಬುರ್ಜಿನರೂಪ, ಮರಡಿಹಳ್ಳಿ, ಕೆನ್ನಾಡ್ಲು ಅಂತೇಳಿ ತುಂಬ ಊರುಗಳು. ಕೆಲವೊಂದು ಊರುಗಳೆಲ್ಲ ಮರೆತುಬಿಟ್ಟೆ ಈಗ. ಮತ್ತು ಹೊಸದುರ್ಗದಲ್ಲಿ ಎಲ್ಲ ಎಷ್ಟು ಲೋಡ್ ಅಂದರೆ ರೈತರೆಲ್ಲ ನನಗೆ ಫೋನ್ ಮಾಡೋರು. ರೈತರೆಲ್ಲ ಅವಾಗ ಈ ನಮ್ಮೆಲ್ಲ ವಿಡಿಯೋ ನೋಡೋರು ನಮ್ಮ ಡ್ರೈವರ್ಗಳಿಗೆ, ನನ್ನ ಪರಿಚಯ ಇದ್ದವ್ರಿಗೆಲ್ಲ ಗೊತ್ತಿರ್ತೈತೆ. ಒಂದು ದಿವಸಕ್ಕೆ ಡೈಲಿ 10ರಿಂದ 15 ಗಾಡಿ 20 ಗಾಡಿ ಈರುಳ್ಳಿಗೆ ನಾನು ಕಳಿಸ್ತಿದ್ದೆ. ಆ ಸರೌಂಡಿಂಗಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬ ಡ್ರೈವರ್ಗಳು, ಓನರ್ಗಳು ನನಗೆ ಫೋನ್ ಮಾಡೋರು, ಅಣ್ಣ ನನ್ನ ಗಾಡಿಗೆ ಲೋಡು ಅಂತ. ಅಷ್ಟು ಜನ ಇದ್ದವರು ಅವಾಗ. ಆ ಸರೌಂಡಿಂಗ್ ಎಲ್ಲ ಈರುಳ್ಳಿ ಹೊಡಿತಿದ್ದೆ. ಹಿಂಗೆ ಈರುಳ್ಳಿ ಹೊಡಿತಿರ್ಬೇಕಾದ್ರೆ ಸಿರಾ ಊರೊಳಗೆ ಬರ್ತಾ ಇದ್ದೆ. ನಾನೇ ಓಡಿಸ್ಕೊಂಬರ್ತಾಯಿದ್ದೆ. ನಮ್ಮದು ಒಂದು ಗಾಡಿ ಊರು ನೇರ ಸಿರಾ ಎಂಟ್ರೆನ್ಸ್ ಆಗಬೇಕು. ಯಾಕಡೆ ಇದ್ರ ಕಡೆಯಿಂದ ಬರ್ತಾ ಇದ್ದಿದ್ದು. ಬಂದು ಇನ್ನೇನು ಎಂಟ್ರ್ ಆಗಬೇಕು ಅಷ್ಟೇ ಅಪ್ಪ. ಮತ್ತೆ ಇಂಜಿನ್ ಧಡಾರ್ ಅಂತ ಸೌಂಡ್ ಬಂತು. ಇಂಜಿನ್ ಮತ್ತೆ ಹೊಡೆದೋಗ್ಬಿಡ್ತು. ಅಲ್ಲಿಗೆ 4ನೇ ಸಲ ಇಂಜಿನು, 4ನೇ ಸಲ ಬೋರು ಗೀರು ಎಲ್ಲ ಹೊಡೆದೋಗ್ಬಿಡ್ತು. ಬೋರೆಲ್ಲ ಹೊಡೆದೋಗ್ಬಿಡ್ತು. ಸರಿ ಹೊಡೆದೋಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲೇ ನಿಲ್ಸಿ ಮಲಿಕೊಂಡು, ನಮ್ದು ಇನ್ನೊಂದು ಗಾಡಿ ಥರ ನಮ್ಮ ಗೌಡ ಓಡಿಸ್ನಲ್ಲ, ಹೋಗಿ ಖಾಲಿ ಮಾಡ್ಕೊಂಬಾರಪ್ಪ ಅಂತೇಳಿ ಅವ್ನು ಕಳಿಸಿ ನಾವೆಲ್ಲ ಎಂಟಿನೇ ಹೊಡಿತಿದ್ದು. ಡೈಲಿ ಒಂದು ಟ್ರಿಪ್ಪು ಎಂಟಿ ಹೊಡಿತಿದ್ವಿ. ಬೆಳಗ್ಗೆ ಖಾಲಿ ಮಾಡ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿವಿ, ಲೋಡ್ ಮಾಡ್ಕೊಂಡು ಸಾಯಂಕಾಲ ಬಿಡ್ತಿದ್ದು. ತಿರ್ಗಿ ನೈಟ್ 10 ಗಂಟೆಗೆಲ್ಲ ಬಂದು ಮಲಿಕೊಂಬಿಡ್ವಿ. ತಿರ್ಗಿ ಬೆಳಗ್ಗೆ ನೈಟೆಲ್ಲ ಖಾಲಿ ಮಾಡೋರು. ಹಿಂಗೆ ಡೈಲಿ ಟ್ರಿಪ್ ಒಂದು ಟ್ರಿಪ್ಪು ಎಂಟಿನೇ ಹೊಡಿತಾ ಇದ್ದಿದ್ದು ಅವಾಗ ಈರುಳ್ಳಿ ಸೀಸನ್ಗೆ. ಇದು ಯಾವುದು ನಾಯಿ ಬೇರೆ ಬೊಗಳ್ತಿದೆ. ಈರುಳ್ಳಿ ಸೀಸನ್ಗೆ ಎಂಟಿನೇ ಹೊಡಿತಾ ಇದ್ದು.
ಇಂಜಿನ್ ಬೋರ್ ಹೊಡೆದೋಗ್ಬಿಡ್ತಲ್ಲ ಅಂದ್ಬಿಟ್ಟು ಆ ಗಾಡಿ ಕಳಿಸಿ ಮತ್ತೆ ಅವ್ನು ಬಂದ. ಅವತ್ತೇನು ಮಾಡಿದೆ, ಲೋಡ್ ಗಾಡೀಲಿ ಕ್ರಾಸಿಂಗ್ ಮಾಡೋದು ಇದು ಮಾಡೋದು ಬೇಡ, ಎಳ್ಕೊಂಡು ಹೋಗೋದು ಬೇಡ ಅಂತೇಳಿ ವಿಡಿಯೋ ಮಾಡ್ಬೇಕಾದ್ರೆ ಫೋನ್ಗಳು ಬರ್ತವೆ. ನಮ್ಮ ಆ ಗಾಡಿನ ಕಳಿಸಿ ನಾವು ಇನ್ನೊಂದು ಫ್ರೆಂಡ್ ಗಾಡಿಗೆ ಈರುಳ್ಳಿ ಎಲ್ಲ ಶಿಫ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈರುಳ್ಳಿ ಎಲ್ಲ ಶಿಫ್ಟ್ ಮಾಡಿ ಕಳಿಸ್ಬಿಟ್ಟು ಆ ಗಾಡಿಯಲ್ಲಿ ನಮ್ಮದೇ ಗಾಡಿಯಲ್ಲಿ ಎಳ್ಕೊಂಡು ಹೋಗಿ ಬೈಪಾಸಲ್ಲಿ ಗ್ಯಾರೇಜಲ್ಲಿ ಬಿಟ್ಟೆ. ಅವತ್ತು ಅಂದರೆ ಇವತ್ತು ಇಂಜಿನ್ ಸೀಸ್ ಆಗೈತೆ ರಾತ್ರಿ ಒಂದು 8 ಗಂಟೆ. ಅಂದರೆ ನಾಳೆ ಮಧ್ಯಾಹ್ನದವರೆಗೂ ನಮ್ಮ ಗಾಡಿ ಬರಬೇಕಲ್ಲ, ಅದಕ್ಕೆ ಟೋ ಚೈನ್ ರಾಡ್ಗಳೆಲ್ಲ ತೊಗೊಂಬರ್ಬೇಕು, ಎಳೆಯಕ್ಕೆ ಎಲ್ಲ ಎಳ್ಕೊಂಡು ಹೋಗ್ಬೇಕಲ್ಲ ಗಾಡಿನ. ಇವಾಗ ಇಂಜಿನ್ ಸೀಸ್ ಆಗಿಬಿಟ್ರೆ ಬ್ರೇಕ್ ನಿಲ್ಲಲ್ಲ ಗಾಡಿಗೆ. ಅಂದರೆ ಸ್ಟಾರ್ಟ್ ಆದರೆ ವ್ಯಾಕಮ್ ಎಲ್ಲ ಇರೋಲ್ಲ, ವ್ಯಾಕಮ್ ಜೀರೋ ಆಗ್ಬಿಡ್ತವೆ, ಬ್ರೇಕ್ಗಳು ನಿಲ್ಲಲ್ಲ. ಟೋ ಚೈನ್ ರಾಡ್ ಬರ್ತಿಂಥದ್ದು, ಒಪ್ಪ ರಾಡ್ ತಗೊಬಂದ್ಬಿಟ್ಟು ಆ ಗಾಡಿ ಕಟ್ಬಿಟ್ಟು ಎಳ್ಕೊಂಡು ಹೋಗೋದು. ಇದ್ದಾಗ ಆ ಟೈಮಲ್ಲಿ ಎಷ್ಟು ಜನಕ್ಕೆ ಕೇಳಿದೆ, ದುಡ್ಡಿಲ್ಲ, ಸಾಲ ಬೇರೆ ಮಾಡ್ಕೊಂಬಿಟ್ಟಿದ್ವಿ, ಸಿಕ್ಕಾಬಿಟ್ಟೆ ಸಾಲ ಮಾಡಿಬಿಟ್ಟು. ನಮಗೆ ಸ್ವಲ್ಪ ದುಡ್ಡುಗಳು ಕೇಳಿದೆ, ಯಾರು ದುಡ್ಡಿಲ್ಲ ಅನ್ನೋರು ಇನ್ನೇನು ಕೆಲಸ ಮಾಡೋಕ್ಕೆ. ತಗೊಂಡೋಗಿ ಮಧ್ಯಾಹ್ನ ನಮ್ಮ ಗಾಡಿ ಬಂತು, ನಮ್ಮ ಗಾಡಿ ಕಟ್ಟಿ ಎಳ್ಕೊಬಂದು ನಮ್ಮ ಆವತ್ತು ಇನ್ನೊಬ್ಬರ ಹತ್ರ ಬಿಟ್ವಿ ಕೆಲಸನ. ಇಂಜಿನು ಪ್ರತಿ ಸಲ ಒಬ್ಬರ ಹತ್ರ ಬಿಡ್ತಾ ಇರೋದು, ಇಂಜಿನು ಸೀದಾಗ ಒಬ್ಬೊಬ್ಬರ ಹತ್ರ ಬಿಡ್ತಾ ಇದ್ದು. ಆಮೇಲೆ ನಮ್ಮ ಹಳೇ ಫ್ರೆಂಡ್ ಒಬ್ಬರು, ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆಗೂ ಕ್ಲೋಸ್ ಆದ ಫ್ರೆಂಡ್ ಅವರು. ನಾವು ಅವ್ರದ್ದು ಸ್ವಂತ ಅವ್ರ ಮನೆ ಇತ್ತು, ಅವ್ರ ಮನೇಲಿ ಬಾಡಿಗೆಗೆಲ್ಲ ಇದ್ವಿ. ನಾವು ಅವ್ರ ಹತ್ರ ಬಿಡೋಣ, ವಯಸ್ಸಾದವರು, ತುಂಬ ಹಳೇ ಕಾಲದ ಮೆಕ್ಯಾನಿಕ್ ಅಲ್ವಾ, ಅವ್ರ ಹತ್ರ ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಬಿಟ್ಟಿದ್ದೆ. ಯಾಕಂದರೆ ಯಾರ ಹತ್ರ ಬಿಟ್ರು ಇಂಜಿನ್ ಸೆಟ್ ಆಗ್ತಿಲ್ಲ. 2 ತಿಂಗಳು 2.5 ತಿಂಗಳು ಫೈನ್, ಒಂದೊಂದ್ಸಲ 1.5 ತಿಂಗಳಿಗೆ ಹೊಡೆದೋಗ್ಬಿಡೋದು. ಹಿಂಗೆ ಆಗ್ತೈತಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ತಗೊಂಡೆ ಬಿಟ್ವಿ. ಅಲ್ಲಿಂದ ಎಳ್ಕೊಂಬರಷ್ಟ ಸಂಜೆ ಆಯಿತು. ತಗೊಂಡೆ ನಿಲ್ಲಿಸ್ಬಿಟ್ಟು ಹೇಳ್ಬಿಟ್ಟು ತಗೊಬಂದು ಮನೇಲಿ ಬಂದು ಕೂತಿದ್ದೀನಿ. ದುಡ್ಡಿಲ್ಲ, ಏನಿಲ್ಲ, ಏನು ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ. ಯಾರು ದುಡ್ಡುಗಳು ಕೊಡ್ತಾ ಇಲ್ಲ. ಆಲ್ರೆಡಿ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ. ಈಗ ಆಲ್ರೆಡಿ ಈಗ ನಮ್ಮ ಮನೆ ಒಬ್ಬರು ಕೊಡೋರು, ಅವ್ರ ಹತ್ರ ಕೇಳಂದ್ರೆ 2 ತಿಂಗಳಿಂದ 2.5 ಲಕ್ಷ ಅವ್ರ ಹತ್ರ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ತಿರ್ಗಾ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಅವರು, ಕೊಡಲ್ಲ ಅಂತ ಕೂತ್ಕೊಂಡಿದ್ದಾಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಗ ನರೇಂದ್ರ ಮೋದಿದು ಒಂದು ಇದು ಬರ್ತಾ ಇತ್ತು. ಅವಾಗ ಒಂದೇನೋ ಮೀಟಿಂಗ್ ಫಂಕ್ಷನ್ ಇದು ಮಾಡ್ತಾರೆ ಗೊತ್ತಾ, ಏನೋ ಅನೌನ್ಸ್ ಮಾಡ್ತಾ ಇದ್ದ ನರೇಂದ್ರ ಮೋದಿದು. ಅನೌನ್ಸ್ ಮಾಡ್ತಿದ್ದಾಗ ನೋಟ್ ಬ್ಯಾನ್ ಮಾಡಿದೆ. ಅವಾಗ ನೋಟ್ ಬ್ಯಾನ್ ಮಾಡಿದ ದಿವಸ ನನ್ನ ಗಾಡಿ ಇಂಜಿನ್ ಸೀಸ್ ಆಗ್ಬಿಟ್ಟು ಇದರಲ್ಲಿ ಗ್ಯಾರೇಜಲ್ಲಿ ತಗೊಬಂದುಬಿಟ್ಟಿದ್ದೀನಿ. ನೋಟ್ ಬ್ಯಾನು, 500 ರೂಪಾಯಿ 1000 ರೂಪಾಯಿ ನೋಟು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ್ದು ಇದೇ ಬಂತು. ಮಾರನೇ ದಿವಸ ಬೆಳಗ್ಗೆ ಎಲ್ಲಿಂದ ಬಂತ ಏನೋ ಗೊತ್ತಿಲ್ಲ, 1 ಲಕ್ಷ ಚಿಲ್ಲರೆ, 1.5 ಲಕ್ಷ ಹತ್ತತ್ರ ನಮ್ಮ ಅಣ್ಣ ಕೊಟ್ಟ. ಆಮೇಲೆ ಯಾರು ತಾವು ನೀಸ್ಕೊಬಂದ್ವಿ, ಇವರೆಲ್ಲ ಸೇರ್ಕೊಂಡು 1.5 ಲಕ್ಷ ದುಡ್ಡು ಅರೇಂಜ್ ಆಯಿತು. 1.5 ಲಕ್ಷ ನೋಟ್ ಬ್ಯಾನ್ ಆಗಿರೋ ಸುದ್ದಿ ಕೇಳಿ ಈ 1000 ರೂಪಾಯಿ ನೋಟ್ ಎಲ್ಲೆಲ್ಲಿ ಮಡಗಿದ್ರೇನೋ ತಗೊಬಂದು ಕೊಟ್ಬಿಟ್ರು ಎಲ್ಲರೂ ನನಗೆ. 1.5 ಲಕ್ಷ ದುಡ್ಡು ಅರೇಂಜ್ ಆಯಿತು. ಎಲ್ಲ ಅರೇಂಜ್ ಮಾಡ್ಕೊಂಡು ತಗೊಂಡೋಗಿ ಬೆಳಗ್ಗೆ ಹೋಗಿ ಅವ್ರ ಹತ್ರ ಹಣ 500 ರೂಪಾಯಿ ನೋಟ್ ಕೊಡಬೇಡ, 1000 ರೂಪಾಯಿ ನೋಟ್ ಕೊಡಬೇಡ ಅಂದರು. ಇರೋದೇ ಅದು ನಮ್ಮ ಹತ್ರ ಅಂತೇಳಿ ಕೊಟ್ಟು ಅವಾಗ ನೋಡಿ ಬಿಚ್ಚಿದ್ವಿ. ಇಂಜಿನ್ ಬಿಚ್ಚಕ್ಕೆಲ್ಲ ಒಂದಿನ ಆಯಿತು. ಮಾರನೇ ದಿವಸ ತಗೊಂಡು ಸಿದ್ದೇ ರೋಡ್ಗೆ ಹೋದ್ವಿ. ಸಿದ್ದೇ ರೋಡ್ಗೆ ಅಂದರೆ ಐಟಮ್ ಅಲ್ಲ, ಇಂಜಿನ್ ಐಟಮ್. ಬೋರ್ ಬೇರೆ ಹೊಡೆದೋಗ್ಬಿಟ್ಟಿತ್ತಲ್ಲ, ಮೇನ್ ಬೋರ್ ಹೊಡೆದೋಗ್ಬಿಟ್ಟಿತ್ತು. ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲ ನೋಡಿ ಒಂದು ಬೋರ್, ಯಾವುದೋ ಒಂದು ಚೆನ್ನಾಗಿರೋದು ಒಂದು ಬೋರು, ಸೆಕೆಂಡ್ ಹ್ಯಾಂಡ್ಲು, ಹೊಸದೆಲ್ಲ ತಗೊಳಕ್ಕಾಗಲ್ಲ. 40-50 ಸಾವಿರ ಆಗುತ್ತೆ ಬೇರೆ ಒಂದು ಬೋರ್ ಮಾತ್ರ. ಸೆಕೆಂಡ್ ಹ್ಯಾಂಡ್ಲು ಬೋರು 18,000ಕ್ಕೆ ಮಾತಾಡಿದ್ರು ನಮ್ಮ ದೇವರಾಜಣ್ಣ. 18,000ಕ್ಕೆ ಮಾತಾಡಿದ್ರು. ಐಟಮು ಮತ್ತು ಪಿಸ್ಟಿನ್ ಒಂದು ಕ್ರ್ಯಾಕ್ ಬಂದಿತ್ತು, ಪಿಸ್ಟಿನು, ಸ್ಲೀವು 6 ಕಾರು ಹೊಸ, ಅದು 4 ಸ್ಲೀವ್ನು ಹೊಸದು ಹಾಕಿದಾಯಿತು. ರಿಂಗ್ಸು, ಅದು ಸಣ್ಣ ಪುಟ್ಟ ಐಟಮು, ಕನೆಕ್ಟಿಂಗ್ ಬೇರಿಂಗು, ಅವು ಇವು ಅಂತ ಏನೇನೋ ಎಲ್ಲ ಬೇಕಾಗಿದ್ದಲ್ಲ ಅಲ್ಲೇ ಸಿದ್ದೇ ರೋಡಿಗೆ ಎಲ್ಲ ತಗೊಂಡು ಬಂದು ಎಲ್ಲ ಕೆಲಸ ಮಾಡಿ 2-3 ದಿನ ಆಯಿತು. 3 ದಿನ ಆದಮೇಲೆ ಇಂಜಿನೆಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದರು. 3 ದಿನ ಆದಮೇಲೆ ನಾನು ಕೂತ್ಕೊಂಡು ಲೆಕ್ಕ ಮಾಡಿ ಏನೇನು ಖರ್ಚು ಬಂತು ಅಂತ ಹೇಳಿದ್ರೆ ಎಲ್ಲ ಸೇರಿ 60,000 ಖರ್ಚು ಬಂತು. ಎಲ್ಲ ಸೇರಿ 60,000 ಖರ್ಚು ಬಂತು. ಲೇಬರ್ದು ಎಲ್ಲ ಕೊಟ್ಟು, ಲೇಬರ್ ಸಪ್ರೇಟನ್ನ ಲೇಬರು ಬಿಟ್ಟು ಲೇಬರ್ದೆಲ್ಲ ಕೊಟ್ಟು 60,000 ಖರ್ಚು ಬಂತು. ಇದಕ್ಕಿಂತ ಮುಂಚೆ ಒಬ್ಬರು ಇದಕ್ಕೆ ಅವ್ರಿಗೆ ವಹಿಸ್ಬಿಟ್ಟಿದ್ದೆ ಗೊತ್ತಾ. ಅವ್ರ ಹತ್ರ ಬೋರ್ ಇಲ್ಲ, ಅವ್ರ ಹತ್ರ ಏನೇನು ಹಾಕ್ಸಿದ್ದು, ಶಾಫ್ಟಲ್ಲ, ಪಿಸ್ಟಿನು, ಕನೆಕ್ಟಿಂಗ್ ರಾಡು, ಕನೆಕ್ಟಿಂಗ್ ಬೇರಿಂಗು, ರಿಂಗ್ಸು, ಆಮೇಲೆ ಸ್ಲೀವು, ಇವೆಲ್ಲ ಹೊಸದಾಕಿದ್ದು ಅಷ್ಟೇ. ಅವ್ರ ಹತ್ರ ಬೋರ್ ಹೊಸದಾಕಿಲ್ಲ. ಅವ್ರ ಹತ್ರ 55,000ಕ್ಕೆ ವಹಿಸ್ಕೊಂಡಿದ್ರು ಅವರು. ನೋಡ್ಕೊಳ್ಳಿ ಹೆಂಗೈತೆ. 55,000 ಆಯಿಲೆಲ್ಲ ಸೇರಿ 60,000. ಇಲ್ಲಿ ಬೋರು 18,000 ರೂಪಾಯಿ ಬೋರ್ ಎಕ್ಸ್ಟ್ರಾ ಹಾಕಿನೂ ಅದೇ 60,000 ಬಂತು. ಅಂದರೆ ಅವಾಗ 18,000 ತಿಂದವ್ರೆ. ಹೆಂಗಿರ್ಬೋದು ನೋಡಿದ್ರೆ ಹೆಂಗೈತೆ ಕಾಲ ಅಂತ. ಬಿದ್ದೋಗೆ ಅಂತ ಗೊತ್ತಿದ್ರು ಹಿಂಗೆ ಮಾಡ್ತಾರೆ. ನೆಕ್ಸ್ಟ್ ನಾನು ಸಪ್ರೇಟಾಗಿ ಮಾಡಿಸಿದಾಗ ಬೋರಲ್ಲಿ ಹಾಕ್ಸಿದಾಗ ನನಗೆ ಬೋರ್ದು ಐಡಿಯಾ ಇರಲಿಲ್ಲ. ಬೋರಲ್ಲಿ ಹಾಕ್ಸಾಗ ಬರೀ 65,000 ಬಿಲ್ ಆಯ್ತು ನನಗೆ. ಇದು ಹೆಂಗೆ 60,000 ಬಿಲ್ ಆಯ್ತಲ್ಲ ಅನ್ಕೊಂಬಿಟ್ಟು ಏನು ಮಾಡೋಕ್ಕಾಗಲ್ಲ, ಜನ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು
ನೋಡ್ಕೊಂಡು ಅಲ್ಲಿಗೆ ರೆಡಿ ಆಯಿತು. ರೆಡಿ ಮಾಡ್ಕೊಂಡು ಇವಾಗ ಏನಾಯ್ತು ನನಗೆ ಪ್ಲ್ಯಾನು, ಹೆಂಗೂ ಬೋರೆಲ್ಲ ಹೊಸದಾಕ್ಬಿಟ್ಟು ಈಗೆಲ್ಲ ಪೂರ್ತಿ ಹೊಸ. ಇಷ್ಟು ದಿವಸ ನಾನು 3 ಸಲ 4 ಸಲ ಇಂಜಿನ್ ಮಾಡಿದಾಗ ಬೋರ್ ಹೊಸದಾಕಿದಿಲ್ಲ. ಬರೀ ಪಿಸ್ಟಿನ್ ಹೋಗೋದು, ರಿಂಗ್ಸು ಪಿಸ್ಟಿನು, ಇಲ್ಲ ಕನೆಕ್ಟಿಂಗ್ ಬೇರಿಂಗು, ಇಲ್ಲ ಕನೆಕ್ಟಿಂಗ್ ರಾಡು ಇವೇ ಹೋಗೋದು. ಇದನ್ನೇ ಚೇಂಜ್ ಮಾಡ್ಕೊಂಡು ಕೂತಿದ್ದೆ ನಾನು. ಈ ಸಲ ಬೋರ್ ಬೇರೆ ಹೊಸದಾಕಿದ್ನಲ್ಲ, ಬಿಡು ಇನ್ನು ಏನಾಗಲ್ಲ ಓಡಿಸ್ಬೋದು ಅಂತ ಓಡಿಸ್ತಾ ಇದ್ದಾಗ ಈ ಗಾಡಿ ನಂದು ಇನ್ನೊಂದು ನಮ್ಮ ಗೋಪಿ ತಗೊಂಡಿದ್ನಲ್ಲ, ಈ ಗಾಡಿ ಸ್ವಲ್ಪ ಈ ಇಂಜಿನೆಲ್ಲ ರಿಪೇರಿ ಆದಾಗೆಲ್ಲ ಆ ಗೌಡ ಬೇರೆ ಕೆಲಸ ಬಿಟ್ಟು ಅದ ಅವನೇನೋ ಅವ್ರ ಊರಿಗೆ ಟಿಪ್ಟೂರಿಂದ ಈ ಕಡೆ ಟೋಲ್ ಇತ್ತಲ್ಲ, ನರಸಿಂಹಸ್ವಾಮಿ ಬೆಟ್ಟದ ಮುಂದೆ ಒಂದು ಟೋಲು, ಆ ಟೋಲ್ ಹತ್ರ ಪಕ್ಕದಲ್ಲಿ ಒಂದು ಗಾರ್ಮೆಂಟ್ಸ್ ಓಪನ್ ಆಗೈತೆ. ಆ ಗಾರ್ಮೆಂಟ್ಸ್ ಹತ್ರ ಟೀ ಅಂಗಡಿ ಮಾಡ್ಕೊಂಡು ಕೂತ್ಕೊಳ್ತೀನಿ, ನಾನು ಡ್ರೈವರ್ ಕೆಲಸಕ್ಕೆ ಬರಲ್ಲ ಅಂತ ಬಿಟ್ಟು ಹೊಂಟೋಗ್ಬಿಟ್ಟೆ. ಅವ್ನು ಬಿಟ್ಟು ಹೋಗಿದ್ದು ಡ್ರೈವರ್ಗಳು ಸೆಟ್ ಆಗ್ತಿರಲಿಲ್ಲ, ಕಂತು ಕಟ್ಟಾಗಲಿ ಗಾಡಿ ಸೀಸ್ ಆಗ್ಬಿಡ್ತು. ಆ ಗಾಡಿ ಫೈನಾನ್ಸ್ ಸೀಸ್ ಆಗ್ಬಿಡ್ತು. ತಿರ್ಗಾ ಹೋಗಿ ಏನೇನೋ ಮಾಡಿ ಸಾಲ ಮಾಡಿ ಕಟ್ಟಿ ಗಾಡಿ ಬಿಡಿಸ್ಕೊ ಬಂದ್ವಿ. ಮತ್ತೆ ಹಂಗೂ ಹಿಂಗೂ 1.5 ತಿಂಗಳು ಸರಿಯಾಗಿ ಡ್ರೈವರ್ಗಳು ಬರ್ತಿರಲಿಲ್ಲ. ಅದು 1 ತಿಂಗಳು ಕಂತು ಸೀಸ್ 2 ಸಲ ಸೀಸ್ ಆಗ್ಬಿಡ್ತು. 2 ಸಲ ಸೀಸ್ ಆದು 3 ತಿಂಗಳೇನೋ ಮಡಗಿದ್ದೆ ಅಷ್ಟೇ. ಆ ಗಾಡಿನ 4 ತಿಂಗಳು ಮಡಗಿದ್ದೆ ಅಷ್ಟೇ. 2 ಸಲ ಸೀಸ್ ಆಯ್ತು. 2 ಸಲ ಇಲ್ಲ 2 ಸಲ ಸೀಸ್ ಆಯಿತು. 2ನೇ ಸಲ ಸೀಸ್ ಆದಾಗ ಗಾಡಿ ಬಿಡಿಸ್ಕೊಳಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಈ ಗಾಡಿ ಬೇರೆ ವ್ಯಾಪಾರಕ್ಕೆ ಇಟ್ಟಿದ್ನಲ್ಲ. ಆಮೇಲೆ ಏನು ಮಾಡಿದೆ, ತುಂಬ ಟೈಟ್ ಆಗ್ಬಿಡ್ತು. ಡ್ರೈವರ್ಗಳು ಪ್ರಾಬ್ಲಮ್ ಎಲ್ಲ ಸಮಸ್ಯೆ ಆದಾಗ ನಮ್ಮ ಗೋಪಿಗೆ ಫೋನ್ ಮಾಡಿ, ಗೋಪಿ ಈ ಥರ ಸಮಸ್ಯೆ ಆಗ್ತಿದೆ, ಗಾಡಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಈ ಗಾಡಿನೂ ಸೇಲ್ ಆಗ್ತಿಲ್ಲ, ಆ ಗಾಡಿ ನೀನು ತಗೊಂಬಿಡು, ನೋಡಿ ಏನು ಮಾಡ್ತೀಯ ಅಂತ. ಯಾಕಂದರೆ ಫೈನಾನ್ಸ್ ಸೀಸ್ ಆಗ್ಬಿಟ್ಟೈತೆ, ಗಾಡಿ ಬಿಡಿಸ್ಕೊಳ್ಳೋಕ್ಕೂ ನನ್ನ ಕೈಲಿ ದುಡ್ಡಿಲ್ಲ, ಬಿಡ್ಸೋಕ್ಕೂ ಆಗ್ತಿಲ್ಲ. ಫೈನಾನ್ಸ್ ಸೀಸಿಂಗಲ್ಲಿ ಐತೆ, ಸೀಸ್ ಆಗ್ಬಿಟ್ಟೈತೆ ಗಾಡಿ. ಈ ಥರ ನೀನೇ ಬಿಡಿಸ್ಕೊಂಡು ನೀನೇ ತಗೋ, ಅದೇನೈತೆ ನಾನು ದುಡ್ಡು ಕೊಡು ಅಂತ ಕೇಳಿದಾಗ, ಇಲ್ಲ ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ, ಹಂಗೆ ಹಿಂಗೆ ಅಂದ. ಸರಿ ಒಂದ್ಸಲಿ ಎಷ್ಟು ಏನಿತ್ತು ಅಂತ ಕೇಳಿದಾಗ ನಮ್ಮ ಹುಡುಗ ಒಬ್ಬ ನೇಪಾಳಿ ಅಂತ, ರಾಜು ಅಂತ ಅವನ ಹೆಸರು, ಅವನ ನೇಪಾಳಿ ಅಂತ ಕರೆ. ಯಾಕಂದ್ರೆ ಅವನ ಊರು ನೇಪಾಳಿ, ಸಕಲೇಶ್ಪುರದಲ್ಲಿ ಬಂದು ಸೆಟ್ಲ್ ಆಗಿದ್ದ ಅವನು. ಇಲ್ಲೇ ಬಂದು ಅವ್ರ ಊರಾಗೆ ಇದ್ದು ಅವನು ಒಂದು ಗಾಡಿ ಎಲ್ಲ ಮಾಡಿಕೊಂಡು ಕನ್ನಡ ಸೂಪರಾಗಿ ಮಾತಾಡೋದವನು. ಅವ್ನ ಮಕ್ಕ ನೋಡ್ರೆ ನೇಪಾಳಿ ಥರ ಕಾಣೋದು. ಆಮೇಲೆ ನೇಪಾಳದವನೇ, ಪಕ್ಕ ನೇಪಾಳದವನೇ, ಆದರೆ ಅವ್ನು ಮಾತಾಡೋ ಕನ್ನಡದಲ್ಲಿ ನೇಪಾಳದವನ ಥರ ಕಂಡಿಡಿಯೋಕ್ಕಾಗ್ತಿರಲಿಲ್ಲ. ಅವನು ಜೊತೆಲೆಲ್ಲ ನಿಂತ್ಕೊಂಡು ಮಾತಾಡಿದಾಗ ನೋಡ್ರಿ 2.5 ಲಕ್ಷ ನಾನು ಕೊಟ್ಟೆ, 4 ತಿಂಗಳು ತಗೊಂಡಿದ್ದೀನಿ, 1 ಲಕ್ಷ ಕೊಡ್ತೀನಂತ. 4 ತಿಂಗಳಿಗೆ 1.5 ಲಕ್ಷ ಲಾಸ್ ನನಗೆ. ಬರೀ 4 ತಿಂಗಳಿಗೆ. ಆ ಗಾಡಿ ಓಡಿಲ್ಲ, ಕಂತು, ಆ ಗಾಡಿ ಸಣ್ಣ ಪುಟ್ಟ ರಿಪೇರಿ ಅವು ಇವು ಕಂತು ಕಟ್ಟಕ್ಕೆ ಆಗ್ತಾ ಇಲ್ಲ. ಹಿಂಗೆಲ್ಲ ಆದಾಗ 1 ಲಕ್ಷ ಅಲ್ಲ. ನಾನು ಕೇಳಿದೆ, ಅಲ್ಲ ಗೋಪಿ ಈಗ ಹಿಂಗಂತೆಲ್ಲ 2.5 ಲಕ್ಷ ಕೊಟ್ಟಿದ್ದೀನಿ, ಏನೋ ಒಂದು 50 ಸಾವಿರ ಹಿಡ್ಕೊಂಡು ಕೊಟ್ರೆ ಏನೋ ಪರವಾಗಿಲ್ಲ, ಬೇಡ ಅಟ್ಲೀಸ್ಟ್ 1 ಲಕ್ಷ ಹಿಡ್ಕೊಂಡ್ರೆ. ಇಲ್ಲಣ್ಣ 1.5 ಲಕ್ಷ ಅಷ್ಟಾದ್ರೂ ಕೊಡ್ತೀನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಹಂಗೆ ಹಿಂಗಂತ. ನೋಡಿ, ನಮ್ದಾರೆ ದುಡ್ಡು, ಅವ್ರದಾರೆ ದುಡ್ಡಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗಂತ ಅವ್ರದಾರ ದುಡ್ಡು, ನಮ್ದಾರ ದುಡ್ಡಲ್ಲ. ಯಾಕಂದರೆ ಈಗ ನಾನು ಅವ್ರ ಹತ್ರ ಗಾಡಿ ತಗೋಬೇಕಾರೆ 6 ಲಕ್ಷ ಕೇಳೋದಕ್ಕೆ, ಏನೋ ನೀನು ಒಬ್ಬ ಓನರಾಗಿ ಹಿಂಗೆಲ್ಲ ಮಾತಾಡ್ತೀರಣ್ಣ ಅಂತ ಕೇಳಿದ್ರು. ಈಗ ನಾನು ಗಾಡಿ ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದಾಗ 1 ಲಕ್ಷ ಕೊಡ್ತೀನಿ ಅಂದರು ಜನ. ಹಿಂಗೆ ಆಮೇಲೆ ತಿರ್ಗಾ ಇದ್ದಕ್ಕಿದ್ದಂಗೆ ಆಗಲ್ಲ ಅನ್ನಂತ ದುಡ್ಡು ಅರೇಂಜ್ ಆಗ್ತಿಲ್ಲ, ಬೇಡ ಅಂದ್ಬಿಟ್ರು. ಸರಿ ಏನು ಹಿಂಗೆ ಹಾಕ್ಬಿಡ್ತೈತಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಈ ಗಾಡಿ ಯಾರೋ ಒಬ್ರು ಬಂದರು, 8.5 ಲಕ್ಷ ಹೇಳ್ಕೊಂಡು ಕೂತಿದ್ದವನು 7.60ಕ್ಕೆ ಫೈನಲ್ ಮಾಡಿಬಿಟ್ಟೆ. ಈ ಸಾಕಾಗ್ಬಿಡೈತೆ, ಫುಲ್ಲು ಕುತ್ತಿಗೆ ಬಂದ್ಬಿಡೈತೆ. 4 ವರ್ಷದ ಮೇಲೆ 2 ತಿಂಗಳೇನಾಗ್ಬಿಟ್ಟೈತೆ. ಆ ಗಾಡಿ ಕಂತು ಡೇಟೇ ಮುಗ್ದೋಗ್ಬಿಡೈತೆ. ಆ ಗಾಡಿ ಲೋನು, ನನ್ನ ಗಾಡಿ ಕಂತು ಡೇಟೇ ಮುಗ್ದೋಗಿ 2 ತಿಂಗಳಾಗ್ಬಿಟ್ಟು, 4 ವರ್ಷಕ್ಕೆ ಲೋನ್ ಕ್ಲಿಯರ್ ಆಗಬೇಕು, ಮುಗ್ದೋಗ್ಬಿಡೈತೆ. ಇನ್ನೂ ಕಟ್ಟಿಲ್ಲ ನಾನು, ಡೇಟೆ ಕಟ್ಬಿಟ್ಟಿದೆ. ಸೀಸಿಂಗ್ ಬೇರೆ ಐತೆ, ಗಾಡಿ ಎಲ್ಲ ಕದ್ದು ಮುಚ್ಚಿ ನೈಟೇ ಓಡಿಸಿದ್ದು, ಹಗ್ಲಲ್ಲಿ ಓಡಿಸ್ತಾ ಇರಲಿಲ್ಲ. ಹಿಂಗೆ ಮಾಡ್ಕೊಂಡು ಸರಿ ಇದೆಲ್ಲ ಮಾಡೋ ಸರಿಯಾಗಲ್ಲ ಗಾಡಿ ಅಂದ್ಬಿಟ್ಟು ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಟ್ಬಿಡೋಣ ಅಂತೇಳಿ 7.60ಕ್ಕೆ ಗಾಡಿ ಮಾರ್ಬಿಟ್ಟೆ. ಇನ್ಸೂರೆನ್ಸ್ ಬೇರೆ ಲ್ಯಾಪ್ಸ್ ಆಗಿತ್ತು, ಇನ್ಸೂರೆನ್ಸ್ ನಾನೇ ಕಟ್ಕೊಡ್ಬೇಕಾಯಿತು. ಇನ್ಸೂರೆನ್ಸ್ ನಾನೇ ಕಟ್ಕೊಡೋ ಇದ್ರಲ್ಲಿ ವ್ಯಾಪಾರದಲ್ಲಿ ಗಾಡಿ ಮಾಡಿಬಿಟ್ಟೆ. ಆವಾಗ ನನಗೆ ಇನ್ಸೂರೆನ್ಸ್ 50,000 ಹೋದರೆ 7,10,000 ಕ್ಯಾಶ್ ಕೈಗೆ ಬರೋಂಗೆ. ಗಾಡಿ ಸೇಲ್ ಆಯಿತು. ಸೇಲ್ ಆಗ್ಬಿಟ್ಟು ಏನು ಮಾಡಿದೆ, ಮನೆ ಹತ್ರ ಬೆಳಗ್ಗೆನೇ ಬಂದರು. ಚನ್ನಪಟ್ಟಣ ಖಾಲಿ ಮಾಡ್ಕೊಬಂದು ನೈಟ್ ಆಲ್ಟ್ ಆಗಿದ್ದೆ. ಚನ್ನಪಟ್ಟಣ ಖಾಲಿ ಮಾಡ್ಕೊಂಬರ್ಬೇಕಾದ್ರೆ ಫೋನ್ ಮಾಡಿದ್ರು, ಬರ್ರಿ ಬೆಳಗ್ಗೆ ಬರ್ತೀನಿ ಗಾಡಿ ತಗೋಣ ಅಂತ ಹೇಳಿದ್ದೆ. ಬಂದರು, ಎಲ್ಲ ಕೂತ್ಕೊಂಡು ಎಲ್ಲ ವ್ಯಾಪಾರ ಆಯಿತು. ಗಾಡಿ ತಗೊಂಡು ನೆಲಮಂಗಲ ಬಂದು ನಿಲ್ಲಿಸಿ, ಇದಕ್ಕೆ ಇನ್ಸೂರೆನ್ಸ್ ನಾವೇ ಮಾಡಿಸ್ಕೊಡ್ಬೇಕಾಯ್ತಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅವ್ರಿಗೆ ಫೋನ್ ಮಾಡಿ ಕರೆಸಿ ಇದಕ್ಕೆ ಇನ್ಸೂರೆನ್ಸ್ ಮಾಡಿಕೊಡು ಅಂತೇಳಿ. ಅವ್ರಿಗೆ ಇನ್ಸೂರೆನ್ಸು ಲ್ಯಾಪ್ಸ್ ಆದಾಗ ಕಂಪಲ್ಸರಿ ಗಾಡಿ ಚೆಕ್ ಮಾಡ್ತಾರೆ. ಗಾಡಿ ಟೋಟಲ್ ಚೆಕ್ ಮಾಡಿ ಫೋಟೋ ಗೀಟ್ ಎಲ್ಲ ಹೊಡಿತಾರೆ. ಅವರೆಲ್ಲ ಫೋಟೋ ಗೀಟ ಹೊಡ್ಕೋತಾ ಇದ್ರು. ಆಮೇಲೆ ಒಂದು ಅಲ್ಲೇ ಹೋಗಿ ಲೋಕಲಲ್ಲಿ ಇದರಲ್ಲಿ ಕೋರ್ಟ್ ಹತ್ರ ಹೋಗಿ ಒಂದು ಅಗ್ರಿಮೆಂಟ್ ಪತ್ರ ಎಲ್ಲ ಮಾಡಿದ್ವಿ. ಗಾಡಿ ಸೇಲ್ ಮಾಡಿದ್ವಲ್ಲ, ಅಗ್ರಿಮೆಂಟ್ ಪತ್ರ ಎಲ್ಲ ಮಾಡ್ಕೊಂಡು ಬಂದೆಲ್ಲ 1.5 ಲಕ್ಷ ಅಡ್ವಾನ್ಸ್ ಕೊಟ್ಟರು ಅವರು. ಸೈನೆಲ್ಲ ಮಾಡಿಬಿಟ್ಟು ದುಡ್ಡು ಎಣಿಸ್ತಾ ಇದ್ದೀನಿ. ಸೈನೆಲ್ಲ ಮಾಡಿಬಿಟ್ಟು ದುಡ್ಡು ಎಣಿಸ್ತಾ ಇದ್ದೀನಿ. ನಮ್ಮ ಗೋಪಿ ಫೋನ್ ಮಾಡ್ದೆ. ಗೋಪಿ ಫೋನ್ ಮಾಡ್ಬಿಟ್ಟು ಏನಂದ, ಅಣ್ಣ ದುಡ್ಡು ಅರೇಂಜ್ ಆಗೈತೆ, ಗಾಡಿ ಬಿಡಿಸ್ಕೊತೀನಿ ಅಂದ. ಅದು ಫೈನಾನ್ಸ್ ಸೀಸ್ ಆಗಿತ್ತಲ್ಲ, ಆ ಗಾಡಿನ ಬಿಡಿಸ್ಕೊತೀನಿ ಅಂದ. ನಾನು ಅಂದೆ, ಇಲ್ಲಪ್ಪ ಇವಾಗ ಕೊಡಲ್ಲ ಗಾಡಿನ, ಯಾಕಂದ್ರೆ ಈ ಗಾಡಿ ಮಾರ್ಬಿಟ್ಟು ಈಗ ಅಡ್ವಾನ್ಸ್ ಇಸ್ಕೊತಾ ಇದ್ದೀನಿ. ಈ ಗಾಡಿ ಸೇಲ್ ಆಗೋಯ್ತು, ಇವಾಗ ನನಗೆ ಗಾಡಿ ಬೇಕು, ಆ ಗಾಡಿ ಕೊಡಲ್ಲ ಅಂದೆ.
ಕೊಡಲ್ಲ ಅಂದೆ. ಹೇಳೋಣ ಇವಾಗ ದುಡ್ಡೆಲ್ಲ ಅರೇಂಜ್ ಮಾಡಿಬಿಡ್ತೀನಿ, ಇವಾಗ ಹಿಂಗೆ ಹೇಳ್ತೀಯಲ್ಲ ಏನು ಮಾಡೋಕ್ಕಲ್ಲ ಗೋಪಿ, ನಿನಗೆ ಅವಷ್ಟು ಟೈಮ್ ಕೊಟ್ಟೆ, ನೀನು ಆಗಲ್ಲ ಅಂತ ಹೇಳಿದ್ದಾನೆ. ಇವಾಗ ನಾನು ಈ ಗಾಡಿ ಕೊಟ್ಬಿಟ್ಟೆ, ಈಗ ನನಗೆ ಆ ಗಾಡಿ ಬೇಕಲ್ವ, ಈಗ ನಾನೇನು ಮಾಡಲಿ ಗಾಡಿ ಅಂದ್ಬಿಟ್ಟು ಸರಿ ಆಯ್ತು ಅಂತ ಕಟ್ ಮಾಡಿಬಿಟ್ಟು, ನಾನು ಕಟ್ ಮಾಡಿಬಿಟ್ಟು ಈಗ 1 ಲಕ್ಷ ಎಲ್ಲ ತಗೊಂಡು ದುಡ್ಡು ಇಸ್ಕೊಂಡು ಇನ್ಸೂರೆನ್ಸ್ ನನಗೆ ಕೊಡ್ಬೇಕಾಯ್ತು, ಕೊಟ್ಬಿಟ್ಟು ಆಮೇಲೆ ನಂದು ಗಾಡಿ ಇನ್ನೂ ಲೋನ್ ಸೆಟ್ಲ್ಮೆಂಟ್ ಆಗಿದ್ದಿಲ್ಲ ಗೊತ್ತಾ, ಆ ಗಾಡಿ 4 ವರ್ಷದ್ದು ಫೈನಾನ್ಸ್ ನನಗೆ ಚೋಳ ಫೈನಾನ್ಸಿಂದ ಅವನಿಗೆ ಫೋನ್ ಮಾಡಿ ಅವನು ಸೆಟ್ಲ್ಮೆಂಟ್ ಕೇಳಿದಾಗ ಅವನು 60,000 ಸೆಟ್ಲ್ಮೆಂಟ್ ಹೇಳ್ದ. ಫೈನಲ್ ಆಗಿ 60,000 ರೂಪಾಯಿ ಅಷ್ಟೇ ಇತ್ತು ಸೆಟ್ಲ್ಮೆಂಟು. 1 ಲಕ್ಷ ಚಿಲ್ಲರೆನೋ ಹೇಳ್ದ. ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿ 60,000 ಸೆಟ್ಲ್ಮೆಂಟಿಗೆ ಬಂದ. 60,000 ರೂಪಾಯಿ ಅವನಿಗೆ ಕೊಟ್ಟು ಈ ಗಾಡಿ ಬಿಡಿಸೋಣ ಅಂತ ಹೋದರೆ ಈ ಫೈನಾನ್ಸ್ ಈ ಗಾಡಿ ಸೀಸ್ ಆಗಿತ್ತಲ್ಲ, ಇನ್ನು NOC ಬರೋದು ಅದು ಇದೆಲ್ಲ ಲೇಟ್ ಆಗುತ್ತಲ್ಲ, 15-20 ದಿವಸ ಬೇಕಾಗುತ್ತೆ ಒಂದು ಗಾಡಿ ಸೇಲ್ ಆದರೆ. ಈ ಗಾಡಿ ಬಿಡಿಸೋಣ ಅಂತ ಅಲ್ಲಿಗೆ ಹೋದರೆ ಅವರು ಫೈನಾನ್ಸ್ನವ್ರು ಕರ್ನಾಟಕ ಫೈನಾನ್ಸ್ನವ್ರು ಜಾಳಿ ಕ್ರಾಸಲ್ಲಿ ಇರೋದು ಆಫೀಸ್ ಅದು. ಹೋಗಿ ಕೇಳಿದ್ರೆ ಅವರು ಇಲ್ಲ ಸರ್ ಗಾಡಿ ನಾವು ಕೊಡಲ್ಲ, ನಾವು ಸೇಲ್ ಮಾಡಿಬಿಡ್ತೀವಿ ನಾವು ಗಾಡಿನ, ಫುಲ್ ಸೆಟ್ಲ್ಮೆಂಟ್ ಮಾಡಿ ಗಾಡಿ ಕೊಡ್ತೀನಿ, ಇಲ್ಲಾಂದ್ರೆ ಗಾಡಿ ಕೊಡಲ್ಲ ಅಂದ್ಬಿಟ್ಟು ಅವರು ಉಲ್ಟಾ ಹೊಡೆದ್ಬಿಟ್ರು. ಎಷ್ಟು ಜನ ಉಲ್ಟಾ ಹೊಡಿತಾರೆ ನೋಡ್ರಿ, ಏನೇನು ಮಾಡ್ತಾರೆ, ಉಲ್ಟಾ ಹೊಡೆದ್ಬಿಟ್ರು. ಆಮೇಲೆ ಯಾರನ್ನೋ ಕರ್ಕೊಂಡೋಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸೋಮಣ್ಣ ಅಂತ ಒಬ್ಬರಿದ್ದರು, ಅವರು ಯಾರೋ ಕರ್ಕೊಂಡೋಗಿ ಮಾತಾಡ್ಸಿರು, ಅವನ ಗೋಪಿನ ಕರ್ಕೊಂಡೋಗಿ ಮಾತಾಡ್ಸಿರು. ಅವರು ಬಗ್ತಾನೆ ಇಲ್ಲ, ಗಾಡಿನೇ ಕೊಡಲ್ಲ, ನಿಮ್ಮದು ಬರೀ ಸೀಸ್ ಆಗ್ತಾ ಇರ್ತವೆ ಗಾಡಿ, ನಾವು ಗಾಡಿನೇ ಕೊಡಲ್ಲ, ಫುಲ್ ಸೆಟ್ಲ್ಮೆಂಟ್ ಮಾಡಿ ಬೇಕಾದ್ರೆ ಗಾಡಿ ಬಿಡ್ತೀನಿ, ಇಲ್ಲಾಂದ್ರೆ ಗಾಡಿ ಕೊಡಲ್ಲ, 1 ವಾರ ಟೈಮ್ ಇದೆ, 1 ವಾರ 3 ದಿನ ಟೈಮ್ ಇದೆ, ಹರಾಜಿಗೆ ಇಕ್ಕಿದ್ದೀವಿ, ಗಾಡಿ ಸೇಲ್ ಮಾಡಿಬಿಡ್ತೀವಿ ಅಂತೇಳಿ ಅವರು ಇದು ಮಾಡಿಬಿಟ್ರು. ಏನು ಮಾಡೋದಪ್ಪ ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಏನಂದ್ರು, ಆ ಗಾಡಿ ತೊಗೊಂಡಿಂದ ತುಂಬ ಹಿಂಸೆ ಆಗ್ಬಿಡೈತೆ, ಬೇಡ ಗಾಡಿ ಬಿಟ್ಬಿಡು, ಬೇರೆ ದಾರಿ ನೋಡ್ಕೊಳ್ಳೋಣ ಅಂದಾಗ ಆಮೇಲೆ ನಾನು ಹೇಳಿದೆ ನಮ್ಮ ಗೋಪಿಗೆ ಹೇಳಿದೆ, ರಿಟರ್ನ್ ಗೋಪಿ, ಈಗ ದುಡ್ಡು ಹೆಂಗೋ ಅರೇಂಜ್ ಮಾಡಿದ್ದೀನಿ ಅಂದಲ್ಲ, ಏನಾರು ಮಾಡಿ ಬಿಡಿಸ್ಕೊ, ನೀನೇ RC ಓನರ್ ಅಲ್ವಾ, ಬಿಡಿಸ್ಕೊ ಅಂತ ಹೇಳಿದಕ್ಕೆ ಅವನು ಅವಾಗ ತಿರ್ಗಾ ಮತ್ತೆ ದುಡ್ಡಿಲ್ಲ ಅಂತಾನೆ, ಏನು ಮಾಡೋದು ಅಂತ. ಸರಿ ಒಂದು ಕೆಲಸ ಮಾಡು, ಗಾಡಿ ಬಿಡಿಸ್ಕೊ, ನಿನಗೆ ಯಾವಾಗ ಆಗುತ್ತೋ, ನಾನು ಹೇಳಿದ್ದಿಷ್ಟೇ, ನಿನಗೆ ಯಾವಾಗ ಆಗುತ್ತೋ ಆವಾಗ ದುಡ್ಡು ಕೊಡು, ಇವಾಗ ಬೇಡ, ಗಾಡಿ ಬಿಡಿಸ್ಕೊ ನೀನೇ ಮಾಡಿಕೊ, ನಿನಗೆ ಯಾವಾಗ ಆಗುತ್ತೋ ಅವಾಗ ದುಡ್ಡು ಕೊಡು. ಇವಾಗ ನಾನು ಫೈನಾನ್ಸ್ ನಾನೇನು ಯೋಚನೆ ಮಾಡಿದೆ, ಈಗ ಫೈನಾನ್ಸ್ ಬಿಟ್ಟುಬಿಟ್ರೆ ನನಗೆ 1 ರೂಪಾಯಿ ದುಡ್ಡು ಬರಲ್ಲ, ಲಾಸ್, ಟೋಟಲ್ 2.5 ಲಕ್ಷ ಲಾಸ್, ಆ ಗಾಡಿ ಮೇಲೆ ಹಾಕಿರೋ ಬಂಡವಾಳನೇ ಲಾಸು. ಇವನಾದ್ರೂ 1 ಲಕ್ಷ ಕೊಡ್ತೀನಿ ಅಂತ ಹೇಳೋನಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ನೀನು ಬಿಡಿಸ್ಕೊ, ನಿನ್ಗೆ ಯಾವಾಗ ಆಗುತ್ತೋ ಅವಾಗ ದುಡ್ಡು ಕೊಡು ಅಂದೆ ನಾನು, ನಿನ್ಗೆ ಯಾವಾಗ ಆಗುತ್ತೋ ಅವಾಗ ದುಡ್ಡು ಕೊಡು ಅಂತ ಹೇಳಿದೆ. ಸರಿ ಆಯಿತು ಅಂದ. ಅವನು ಹೋದ, ಅವನಿಗೂ ಕೊಡಲಿಲ್ಲ, ತಿರ್ಗಿ ಅವನಿಗೂ ಕೊಡಲಿಲ್ಲ, ಏನೇನೋ ಮಾಡಿದ್ರು. ಮತ್ತೆ ಹಣ ಫೋನ್ ಮಾಡಿದ, ಹಣ ಹಿಂಗೆ ಗಾಡಿನೇ ಕೊಡ್ತಾ ಇಲ್ಲ, ಸೆಟ್ಲ್ಮೆಂಟ್ ಮಾಡೋ ಅಂತಾರೆ, ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ಬರು ಸೋಮಣ್ಣ ಅಂತಿದ್ದಲ್ಲ ಅವ್ರು ಕೇಳಿದ, ಹಣ ಹಿಂಗೆ ಆಗ್ಬಿಡೈತೆ, ಇದಕ್ಕೆ ಏನು ಸೊಲ್ಯೂಷನ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಬಾ ನಮ್ಮ ಫ್ರೆಂಡು ಸೇಟ್ ತವ ಲೋನ್ ಹಾಕ್ಸ್ಕೊಡ್ತೀನಿ, ಲೋನ್ ಹಾಕ್ಸ್ಬಿಟ್ಟು ಅವ್ರಿಗೆ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಹೇಳೋದು. ಸರಿ ಅಂದ್ಬಿಟ್ಟು ಅಲ್ಲಿ ಹೋದಾಗ ಅಲ್ಲೂ ಅವನಿಗೆ ಗ್ಯಾರಂಟರ್ ಹಾಕೋರು ಯಾರು ಇಲ್ಲ, ಅಲ್ಲೂ ಅವನಿಗೆಲ್ಲ ನಾನೇ ಗ್ಯಾರಂಟ್ರೆಲ್ಲ ಹಾಕಿ ಆ ಸೇಟು ತವೆಲ್ಲ ಮಾತಾಡಿ, ಲೋನೆಲ್ಲ ಮಾತಾಡಿ 2 ದಿವಸಕ್ಕೆ ಸೆಟ್ಲ್ಮೆಂಟ್ ಮಾಡಿ ಅವ್ರು ದುಡ್ಡು ಕೊಟ್ಟು ಗಾಡಿ ಬಿಡಿಸಿದ್ವಿ, ಅವನಿಗೆ ಕೊಟ್ವಿ. ಈಗ ಈ ಗಾಡಿನೂ ಹೋಯ್ತು, ಆ ಗಾಡಿನೂ ಹೋಯ್ತು, ನನಗೆ ಗಾಡಿ ಇಲ್ಲ. ಮನೇಲಿ ಕೂತ್ಕೊಂಡು ಲೆಕ್ಕ ಮಾಡಿದೆ, ಒಂದು 20 ಲಕ್ಷನ ಹತ್ತತ್ರ 22 ಲಕ್ಷ ಸಾಲ ಇತ್ತು. 10-15 ನಮಗೆ ಅವಾಗ ಈ ದೊಡ್ಡ ಗಾಡಿದು ಪ್ಲಾನ್ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ. ಅಂದರೆ ಮುಂಚೆ ಓಡಿಸಿದ್ದೆ, ಆದರೆ ಈ ದೊಡ್ಡ ಗಾಡಿ ಸಣ್ಣ ಗಾಡಿ ಕ್ಯಾಂಟ್ರಲ್ಲಿ ಬಿದ್ದು ಐಡಿಯಾನೇ ಇರಲಿಲ್ಲ. ಕೂತ್ಕೊಂಡೆಲ್ಲ ಯೋಚನೆ ಮಾಡಿದಾಗ 15-16 ಸಾವಿರ ಸಂಬಳ ಬರುತ್ತೆ. ಅವಾಗ 2017ರಲ್ಲಿ ಇದು ಬ್ಯಾಟ್ರ್ ಆಗಿದ್ದು. 15-16 ಸಾವಿರ, ಒಂದು 20 ಸಾವಿರ ಸಂಬಳ ಬರುತ್ತೆ. ನಮ್ಮ ಮೇಂಟೆನೆನ್ಸು ತಿಂಗಳಿಗೆ 50 ಸಾವಿರ ಕಮಿಟ್ಮೆಂಟ್ ಇದೆ, 40-45 ಸಾವಿರ ಕಮಿಟ್ಮೆಂಟ್ ಇದೆ, ಮೇಂಟೈನ್ ಮಾಡೋಕ್ಕಾಗಲ್ಲ, ಬೇಡ ಗಾಡಿನೇ ತಗೋಬೇಕು ಅಂದ್ಬಿಟ್ಟು ಏನು ಮಾಡಿದೆ, ಲೈಲ್ಯಾಂಡ್ ಗಾಡಿ ತಗೊಳ್ಳೋಣ ಈ ಸಲ, ಟಾಟಾ ಗಾಡಿ ಬೇಡ ಅಂದ್ಬಿಟ್ಟು ಲೈಲ್ಯಾಂಡ್ ಶೋರೂಮ್ನವ್ರಿಗೆ ಫೋನ್ ಮಾಡಿದೆ, ಮಲ್ಲೇಶ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಅಲ್ಲ ಯಾರು ತಗೊಳೋ ಕಲೆಕ್ಷನ್ ನಂಬರ್ ತಗೊಂಡು ಶೋರೂಮ್ನವ್ರ ಕಲೆಕ್ಷನ್ ಆನ್ಲೈನ್ ಫೋನ್ ಮಾಡಿ ಅವ್ರು ಮಲ್ಲೇಶ್ ಅಂತ ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿದೆ, ಹೊಸ ಗಾಡಿ ಬುಕ್ ಮಾಡೋಣ ಇ-ಕಾಮರ್ಟು ಅಂತೇಳಿ ಬುಕ್ ಮಾಡಿದ್ವಿ. ಅದು ಏನಾಗ್ಬಿಡ್ತು, ಲೋನ್ ಆಗಲಿಲ್ಲ. ನಂದು ಸಿವಿಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು ಇದು ಲೋನ್ ಆಗಲ್ಲ ಸರ್, ನಿಮ್ದು 6 ತಿಂಗಳು ಬೇಕು, ಇವಾಗಿನ್ನೂ ಕ್ಲಿಯರ್ ಮಾಡಿದರೆ 6 ತಿಂಗಳು ಬೇಕು, 6 ತಿಂಗಳವರೆಗೂ ಲೋನ್ ಆಗಲ್ಲ ಅಂದ್ಬಿಟ್ರು. ಸರಿ ಏನು ಮಾಡೋದು ಅಂದ್ಬಿಟ್ಟು ಕೇಳಿದಾಗ ನಮ್ಮ ಸೋಮಣ್ಣ ಇದ್ದವನು, ಬೇರೆ ಯಾವ್ದಾರು ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡು, ನಾನು ಸೇಟುತ್ತ ಲೋನ್ ಕೊಡ್ತೀನಿ ಅಂದಾಗ ನಮ್ಮವರೊಬ್ಬರು ತ್ಯಾಮಗ್ಲು ನಮ್ಮ ಫ್ರೆಂಡು ತುಮಕೂರಲ್ಲಿ ಕರ್ಕೊಂಡೋಗಿ ಒಂದು 8.5 ಲಕ್ಷಕ್ಕೆ 2015 ಮಾಡಲು ಟಾಟಾ ಗಾಡಿ ವ್ಯಾಪಾರ ಮಾಡಿದೆ. ಇಲ್ಲಿ ಹಾಕ್ತೀನಿ ನೋಡಿ ಫೋಟೋ, ಅದು ಈ ಗಾಡಿ ವ್ಯಾಪಾರ ಮಾಡಿದೆ. ಅಲ್ಲಿಗೆ ಇದು 4ನೇ ಗಾಡಿ, ಇದನ್ನು ವ್ಯಾಪಾರ ಮಾಡಿದೆ 8.5 ಲಕ್ಷಕ್ಕೆ. ಸೇಟು ತವ 6 ಲಕ್ಷ ಲೋನ್ ಹಾಕಿದೆ, 2.5 ಲಕ್ಷ ಡೌನ್ ಪೇಮೆಂಟ್ ಹಾಕಿದೆ. ಅದೇ ಆ ಗಾಡಿ ಮಾರಿದ್ದು ನನಗೆ ಕೈಗೆ ಎಷ್ಟು 760ಕ್ಕೆ ಮಾರಿದ್ದೆ. ಗಾಡಿಗೆ 60 ಸಾವಿರ, ಇನ್ಸೂರೆನ್ಸ್ 50, 110 ಹೋಗಿ ನನಗೆ ಟೋಟಲು 6.5 ಲಕ್ಷ ಕೈಗೆ ಬಂದಿತ್ತು. 2.5 ಲಕ್ಷ ಈ ಗಾಡಿಗೆ ಹಾಕಿದೆ ಬಂಡವಾಳ, 2.5 ಲಕ್ಷ 3 ಲಕ್ಷ, ಯಾಕಂದರೆ ಆ ಗಾಡಿಗೆ ಹಗ್ಗ ತರ್ಪಲೆಲ್ಲ ಏನು ಇರಲಿಲ್ಲ. 3 ಲಕ್ಷ ಈ ಗಾಡಿಗೆ ಹಾಕಿದೆ. ಉಳಿದಿದ್ದನ್ನ ತೊಗೊಂಡು ಕೆಲವೊಬ್ಬರಿಗೆ ಸಾಲ ಕೊಟ್ಬಿಟ್ಟೆ. ಸಾಲ ಕೊಟ್ಬಿಟ್ಟು ಏನು ಮಾಡಿದೆ, 20 ಲಕ್ಷ ಸಾಲದಲ್ಲಿ 3.5 ಲಕ್ಷ ಯಾವ ಲೆಕ್ಕ ಹೇಳಿ, ಯಾವ ಮೂಲೆಗೆ ಸಾಲತ್ತೆ ಅದು.
ತಗೊಂಡಾಗ ಅವ್ರಿಗೆ ಕೊಟ್ಟೆ. ಮತ್ತೆ ಏನು ಮಾಡಿದೆ, ಈ ಗಾಡಿ ತಗೊಬಂದು ನೆಮ್ಮದಿಯಾಗಿದ್ದೆ ರೀ. ಅಷ್ಟೊತ್ತಿಗೆ ಸಾಲ ಇತ್ತಲ್ಲ, ಈ ಗಾಡಿ ಕಂತು ಕಮ್ಮಿ ಬರೋದು, 24,000 ಕಂತು ಬರೋದು. ಏನೋ ಸ್ವಲ್ಪ ದುಡ್ಕೊಂಡು ನಿಮ್ಮದೇ ಓಡಿಸ್ಕೊಂಡು ದುಡ್ದಿದ್ದೆಲ್ಲ ಸಾಲಗಾರ ಕೊಟ್ಕೊಂಡು ಕರೆಕ್ಟಾಗಿ ನೆಮ್ಮದಿಯಾಗಿದ್ದೆ. ಏನು ಇಲ್ದಂಗೆ ಆ ಗಾಡಿ ಸಂಟೆ ಇಲ್ಲ, ಈ ಗಾಡಿ ತಂಟೆ ಇಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದ. ಒಂದು 6-6.5 ತಿಂಗಳಾಯಿತು. ಈ ಲೈಲ್ಯಾಂಡ್ ಶೋರೂಮ್ನವ್ರು ಫೋನ್ ಮಾಡಿದ್ರು, ನಮ್ಮ ಮಲ್ಲೇಶ್ ಅಂತೇಳಿ ಫೋನ್ ಮಾಡಿದ್ರು. ಅಷ್ಟೊತ್ತಿಗಾಲಿ ಅವ್ರು ಸ್ವಲ್ಪ ಕ್ಲೋಸ್ ಆಗಿದ್ರು ಮಲ್ಲೇಶ್ ಅವರು. ಅವ್ರು ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮದು ಸಿವಿಲ್ ಎಲ್ಲ ಓಕೆ ಆಗಿದೆ, ಇವಾಗ ಗಾಡಿ ಬುಕ್ ಮಾಡಿ ಸರ್, ನಿಮಗೆ ಇವಾಗ ಗಾಡಿ ಬರುತ್ತೆ ಇವಾಗ, ಹಂಗೆ ಹಿಂಗೆ ಅಂತೇಳಿ ಆಸೆ ಬಿಡಿಸ್ಬಿಟ್ರು. ಸರಿ ಬುಕ್ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದೆ, ತಿರ್ಗಾ ಹಳ್ಳಕ್ಕೆ ಬೀಳೋಕ್ಕೆ ಮತ್ತೆ ಹೊರಟೆ. ಮತ್ತೆ ಹೋಗಿ ಈ ಕಮಾಂಡ್ ಗಾಡಿ ಬುಕ್ ಮಾಡಿದೆ. ಒಂದು 15-20 ದಿವಸ, ಒಂದು ತಿಂಗಳಲ್ಲಿ ಗಾಡಿ ಬಂದ್ಬಿಡ್ತು. ಈ ಕಮಾಂಡ್ ಗಾಡಿ ಬುಕ್ ಮಾಡಿದೆ. ಬುಕ್ ಮಾಡಿದ ತಕ್ಷಣ ಈ ಗಾಡಿನ ನಮ್ಮ ಅನಂತ ಅಂತೇಳಿ ಒಬ್ಬ ಡ್ರೈವರ್ ಕೇಳಿ ಕೊಟ್ಟೆ. ಪುಣ್ಯಾತ್ಮ ಡ್ರೈವರು. ಆ ಡ್ರೈವರ್ದು ಜಾತಕ ಹಿಸ್ಟ್ರಿ ಆಮೇಲೆ ಹೇಳ್ತೀನಿ. ಈ ಗಾಡಿನ ಅವ್ನ ಕೇಳಿ ಕೊಟ್ಬಿಟ್ಟು, ಅದು ಬುಕ್ ಮಾಡಿದ್ನಲ್ಲ ಗಾಡಿ, ಲೋನು ಅದು ಇದಕ್ಕೆಲ್ಲ ಓಡಾಡ್ಬೇಕಲ್ಲ, ಅಗ್ರಿಮೆಂಟು ಅವು ಇವು ಅಂತೇಳೆಲ್ಲ ಓಡಾಡ್ಬೇಕಲ್ಲ. ಆ ಗಾಡಿ ಡ್ರೈವರ್ ಕೇಳಿ ಕೊಟ್ಬಿಟ್ಟು ಮನೇಲಿ ಕೂತ್ಕೊಂಡು ಇವೆಲ್ಲ ಮಾಡಿ ಬುಕ್ ಮಾಡಿ 15 ತಿಂಗಳಿಗೆ ಏನೋ ಗಾಡಿ ಬಂತು. ಗಾಡಿ ಏನು ಮಾಡಿದ್ರು, ಹೊಸೂರಿಂದ ಬರೋದು, ಡೈರೆಕ್ಟ್ ಡೆಲಿವರಿ ಮನೆ ತವನೇ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬಂತು ಗಾಡಿ. ಬರ್ಬೇಕಾರೇ ಎಲ್ಲಿ ಮಾದನಾಯಕನಹಳ್ಳಿಯಲ್ಲಿ ಬಂತು ಗಾಡಿ. ನಾವು ಅಲ್ಲಿ ನಮ್ಮದು ಬಿಸ್ಕೆಟ್ ಗೋಡನ್ ಇತ್ತು, ಅಲ್ಲಿಂದ ಬಿಸ್ಕೆಟ್ ಲೋಡ್ ಹೊಡಿತಿದ್ದೆ ಜಾಸ್ತಿ. ಅಲ್ಲಿ ಗಾಡಿ ಬಂತು. ಬರ್ಬೇಕಾರೆ ಇಷ್ಟೊತ್ತು ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ವಿ ನಾನು, ನಮ್ಮ ಫ್ರೆಂಡ್ ಸರ್ಕಲೆಲ್ಲ. ಬಂತು. ಫೋನ್ ಮಾಡ್ದೆ, ಎಲ್ಲಿದೆಯಪ್ಪ, ಅಲ್ಲಿ ಬರ್ತೀನಿ ಅಂತ ಡ್ರೈವರ್. ಆಮೇಲೆ ಲಾಸ್ಟಿಗೆ ಮಾದವರ ನೈಸ್ ರೋಡ್ ಹತ್ರ ಈ ಕೆಳಗೆ ಇಳಿದ್ಬಿಟ್ಟು ಫೋನ್ ಮಾಡಿದೆ, ಸರ್ ಈ ಥರ ಡೀಸೆಲ್ ಖಾಲಿ ಆಗ್ಬಿಡೈತೆ, ಸ್ವಲ್ಪ ಡೀಸೆಲ್ ತಗೊಂಬತ್ತೀರಾ, ಬೇಜಾರಾಗಬೇಡಿ ಅಂತ ಹೇಳ್ತಾನೆ. ನೋಡಿ, ಹೊಸ ಗಾಡಿ, ಚಾರ್ಸಿ ಗಾಡಿ, ಹಿಂಗೈತೆ ಪರಿಸ್ಥಿತಿ. ನಮ್ಮದು ಹಣೆ ಬರೋಣ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಡೀಸೆಲ್ ತಗೊಂಡಾಗ ಅವನ ಮೇಲೆಲ್ಲ ಎಗರಾಡಿ ಗಲಾಟೆ ಮಾಡಿ ತಿರ್ಗಾ ಏನೋ ಮಾಡಿ ಡೀಸೆಲ್ ಹಾಕೊಂಡು ನಮ್ಮ ಇದರ ಥರ ತಗೊಬಂದು ನಿಲ್ಲಿಸ್ಬಿಟ್ಟು ಚೆಕ್ ಮಾಡ್ತೀನಿ. ಸರ್ವಿಸ್ ಮಾಡಿಲ್ಲ, ಏನು ಶೋರೂಮ್ ಗಾಡಿ ಯಾವ ಥರ ಡೆಲಿವರಿ ಕೊಟ್ಟಾರಂದರೆ ಲೈಲ್ಯಾಂಡ್ನವರು, ಒಂದು ಸರ್ವಿಸ್ ಮಾಡಿಲ್ಲ, ಏನಿಲ್ಲ, ಹಾಗೆ ತಗೊಬಂದು ಕೊಟ್ಟಾರೆ. ನಾನೆಲ್ಲ ಗಲಾಟೆ ಮಾಡಿದ್ಮೇಲೆ, ಇಲ್ಲ ಸರ್ ನೀವು ಬೆಳಗ್ಗೆ ಇಲ್ಲಿ ನಮ್ಮ ಚಿಕ್ಕಬೇರೆಕಲ್ ಶೋರೂಮ್ ತೊಗೊಂಡವ್ರಿ, ಅಲ್ಲೆಲ್ಲ ಮಾಡಿಸ್ಕೊಡ್ತೀನಿ, ಹಂಗೆ ಹಿಂಗೆ ಅಂದರು. ಸರಿ ಅಂದ್ಬಿಟ್ಟು ಸಂಜೆ ಒಂದು 6:15 ಗಾಡಿ ಬಂತು. ತಗೊಂಬಿಟ್ಟು ಒಂದು ಪೂಜೆ ಇಲ್ಲ ಏನಿಲ್ಲ ಮತ್ತು ಬೆಳಗ್ಗೆ ಎದ್ದು ತಗೊಂಡು ಅಲ್ಲಿಗೆ ಹೋಗಿ ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಕ್ಲೀನಾಗಿ ತಗೊಬಂದು ನಿಲ್ಲಿಸಿ ಪೂಜೆ ಎಲ್ಲ ಮಾಡ್ಕೊಂಡು FC ಆಗಬೇಕಲ್ಲ, FC ಎಲ್ಲ ವೇಟ್ ಮಾಡ್ಬೇಕಾದ್ರೆ ನೋಡ್ತೀನಿ LCV ಗಾಡಿ ಕೊಟ್ಬಿಟ್ಟಿದ್ದಾರೆ. ನಾನು ಬುಕ್ ಮಾಡಿದ್ದೆ ಒಂದು ಗಾಡಿ, ಅವ್ರು ಕೊಟ್ಟಿದ್ದೆ ಒಂದು. ನಾನು ಬುಕ್ ಮಾಡಿದ್ದು ಬಂದು ಟೋಟಲ್ ಗಾಡಿ ಎಲ್ಲ ಸೇರಿ 14 ಟನ್ನು ಪಾಸಿಂಗ್ ಇರೋ ಗಾಡಿ. ಅವ್ರು ಕೊಟ್ಟಿದ್ದು ಬಂದ್ಬಿಟ್ಟು 12 ಟನ್ ಪಾಸಿಂಗ್ ಗಾಡಿ ಕೊಟ್ಬಿಟ್ಟಾರೆ ಗಾಡಿನ. ನಾನು ಆಮೇಲೆ ಪ್ಲೇಟ್ ಇತ್ತಲ್ಲ, ಅದು ನೋಡ್ಬಿಟ್ಟು, ಸರ್ ಈ ಥರ ಮಾಡಿಬಿಡಿ. ಇಲ್ಲ ಸರ್ ಅದೇನಿಲ್ಲ ಸರ್, ಪ್ಲೇಟ್ ಬೈ ಮಿಸ್ಟೇಕಾಗಿ ಪ್ಲೇಟ್ ಚೇಂಜ್ ಮಾಡಿಬಿಟ್ಟಾರೆ, ಯಾವುದಕ್ಕೋ ಹೊಡಿಕೆ ಯಾವುದಕ್ಕೋ ಹೊಡೆದ್ಬಿಟ್ಟವ್ರೆ ಅಂತೇಳಿ ಹೇಳಿದ್ರು. ಸರಿ ಹಿಂಗೆ ಆಗ್ಬಿಡೈತಲ್ಲ ಅಂದ್ಬಿಟ್ಟು ತಿರ್ಗಿ ಆ ಪ್ಲೇಟ್ ಕಿತ್ತಾಕ್ಬಿಟ್ಟು ಬೇರೆ ಪ್ಲೇಟ್ ಚೇಂಜ್ ಮಾಡಿಕೊಟ್ರು. ಯಾವುದೋ ತಿರ್ಗಾ ಫೋನ್ ಬಂತಲ್ಲಪ್ಪ. ಆಮೇಲೆ RC ಕಾರ್ಡು ಬುಕ್ಕಲ್ಲೆಲ್ಲ ಮಾಮೂಲಿ 14 ಟನ್ GVW ಇದೇನೆ ಇದು ಮಾಡಿಕೊಟ್ರು. ಗಾಡಿ ಮಾತ್ರ LCV ಕೊಟ್ಟರು. ಗಾಡಿ ಮಾತ್ರ ಸೂಪರ್ ಗಾಡಿದೇನು ಸಮಸ್ಯೆ ಇಲ್ಲ. ತಗೊಂಡ್ವಿ. ಇದನ್ನು ಗಾಡಿ ತಗೊಂಡು ಈ ಗಾಡಿ ನಾನು ಹೊಸ ಗಾಡಿ ನಾನು ಓಡಿಸ್ದೆ. ಆ ಗಾಡಿನ ನಮ್ಮ ಅನಂತ ಓಡಿಸ್ತಾ ಇದ್ದ. ಪುಣ್ಯಾತ್ಮ ಡ್ರೈವರು. ಸ್ಟಾರ್ಟಿಂಗ್ ಬಂದಾಗ ಚೆನ್ನಾಗಿದ್ದ. ನಾನೊಂದು ಹೇಳ್ತೀನಿ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತಿರ್ತೈತೆ. ಕೆಲವು ಟೈಮ್ ನಮ್ಮ ಓನರು ಮೊನ್ನೆ ಒಂದು ಮಾತಂದ್ರು. ನಮ್ಮ ಓನರು ಒಂದು ಸಕ್ಕರೆ ತುಂಬ್ಕೊಬಂದ್ಬಿಟ್ಟು, ಸಕ್ಕರೆನೇ ಯಾವುದೋ ಒಂದು ಲೋಡ್ ತುಂಬ್ಕೊಬಂದೆ. ಲೆಕ್ಕ ಕೊಡ್ಬೇಕಾದ್ರೆ ಪೇಮೆಂಟ್ ಕಾಸು ನಾನು ಮರ್ತು ಬಂದುಬಿಟ್ಟಿದ್ದೆ. ಮರ್ತೆಲ್ಲ ಕೇಳಿದೆ, ಅವ್ರು ಕೊಟ್ಟಿಲ್ಲ. ಪೇಮೆಂಟ್ ಕಾಸು ಕೇಳಿದೆ, ಅವ್ರು ಕೊಟ್ಟಿಲ್ಲ. ಕೇಳಿದ್ದಕ್ಕೆ ನಮ್ಮ ಓನರ್ ಅಂದರು, ಇನ್ನೊಂದ್ಸಲೆಲ್ಲ ಹಂಗೆಲ್ಲ ಕೊಟ್ಟು ಬಂದು ನಾನು ಲೆಕ್ಕ ತಗೊಳ್ಳಲ್ಲಪ್ಪ, ಸುಮ್ಮನೆ ಏನಕ್ಕೆ 200-300 ರೂಪಾಯಿ ತೂಕ ಮಾಡೋದು ಅವ್ರ ಕರ್ತವ್ಯ, ನಮ್ಮ ಕರ್ತವ್ಯ ಅಲ್ಲ, ನಮ್ಮ ಕೆಲಸ ಅಲ್ಲ ಅದು. ಅವ್ರಿಗೆ ಬೇಕಾಗಿರೋ ತೂಕ ಮಾಡೋದು ಅವರೇ ಮಾಡ್ಕೋಬೇಕು, ಕಾಸು ಕೊಡಬೇಡ ನೀನು. ಇನ್ನೊಂದ್ಸಲ ಹಂಗೆ ನನಗೆ ಕೇಳದೆ ಕೊಟ್ಟು ಬಂದರೆ ಲೆಕ್ಕ ತಗೊಳ್ಳಲ್ಲ ಅಂತ ಹೇಳಿದರು. ಈ ವಿಷಯ ಏನು ಕೇಳ್ತೀನಿ ಅಂದರೆ, ನನ್ನ ಹತ್ರ ಇದ್ದಾಗ ಡ್ರೈವರ್ಗಳು, ನನ್ನ ಗಾಡಿಗಳಿದ್ದಾಗ ಡ್ರೈವರ್ಗಳ ಹತ್ರ ಅಲ್ಲ, ಒಂದು ದಿವ್ಸಕ್ಕೂ ಡೀಸೆಲ್ ಎಷ್ಟಾಗಿದೆ, ಟೋಲ್ ಎಷ್ಟು ಬಂತು, ಲೋಡಿಂಗ್ ಎಷ್ಟು ಕೊಟ್ಟೆ, ಅನ್ಲೋಡಿಂಗ್ ಎಷ್ಟು ಕೊಟ್ಟೆ, ಏನೇನು ಕೇಳ್ತಿರ್ಲಿಲ್ಲ ನಾನು. ಎಷ್ಟೋ ಜನ ಡ್ರೈವರ್ಗಳು ನೋಡ್ತಿರ್ಬೋದು, ನೋಡಿ ಆಮೇಲೆ ನಮ್ಮ ಪರಿಚಯರವರೆಲ್ಲ ನೋಡ್ತಿರ್ಬೋದು, ಎಲ್ಲರಿಗೂ ಗೊತ್ತು. ಏನೇನು ಕೇಳ್ತಿರಲಿಲ್ಲ. ನಾನು ಈ ಗಾಡಿ ಓಡಿಸ್ಕೊತಿದ್ದೆ, ಎಲ್ಲಿ ಹೋಗಿ ಬೆಂಗಳೂರು ಬಂತ ಗಾಡಿ, ಹಣ ಬೆಂಗಳೂರು ಖಾಲಿ ಆಯ್ತು, ಎಷ್ಟೈತಪ್ಪ ದುಡ್ಡು, ಅವಾಗೆಲ್ಲ ಕ್ಯಾಶ್, ಅವಲೇ ಸ್ಪಾಟ್ ಕ್ಯಾಶ್. ಅವಾಗ ಡ್ರಿಂಕ್ಸ್ ಮಾತ್ರ ಪೋಂಚ್ ಇರೋದು. ಒಂದು ಪೋಂಚು ಅಲ್ಲಿ ಕೊಟ್ಬಿಡು, ಎಷ್ಟೈತೆ ಕ್ಯಾಶು, ಇಷ್ಟೈತೆ ಹಣ ತಗೊಂಡು ಮನೆ ಕೊಟ್ಬಿಡು, ಇಷ್ಟೇ ಮ್ಯಾಟ್ರ್, ಮುಗ್ದೋಯ್ತು ಲೆಕ್ಕ. ತಿಂಗಳಾದ್ರೆ ಸಂಬಳ ಅವ್ರಿಗೆ, ಇಷ್ಟೇ ಲೆಕ್ಕಾಚಾರ. ನೋಡಿ ಡೀಸೆಲ್ ಎಷ್ಟಾಗದೆ ಏನಿಲ್ಲ. ಹಿಂಗಾದ್ರೂ ಡ್ರೈವರ್ಗಳು ಬರ್ತಿರಲಿಲ್ಲ ನನ್ನ ಹತ್ರ, ಹಿಂಗೇ ಮಾಡ್ತಿದ್ದಾಗ ದಿನೇ ಅವನಿಗೆ ಸ್ವಲ್ಪ ನಾನು ಲೆಕ್ಕ ಕೇಳಲ್ಲ ಅಂತ ಗೊತ್ತಾಗಿ ನಮ್ಮ ಅನಂತರಾಜ್ಗೆ ಒಂದು ಸ್ವಲ್ಪ
ಜಾಸ್ತಿ ಆಗೋಯ್ತು. ಮುಂದೆ ಇನ್ನೂ ಏನೇನು ಮಾಡ್ದ ಅನ್ನೋದು, ಮತ್ತೆ ಏನು ಸಮಸ್ಯೆ ಆಯಿತು, ಮತ್ತು ಇನ್ನೊಂದು ಗಾಡಿ ಆಗ್ಬೇಕಾದ್ರೆ ಏನೇನು ಸಮಸ್ಯೆ ಆಯಿತು ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಅಲ್ಲೇ ಟೈಮಿಂಗ್ಸ್ ಜಾಸ್ತಿ ಆಗೋಗ್ಬಿಡ್ತು. ಜಾಸ್ತಿ ಇದನ್ನೇ ಇದು ಮಾಡ್ತೀರ, ಬೇಜಾರಾಗುತ್ತೆ. ನೆಕ್ಸ್ಟ್ ಪಾರ್ಟ್ 5ಗೆ ನೆಕ್ಸ್ಟ್ ಪಾರ್ಟ್ಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಹಳೆ ವಿಡಿಯೋಗಳು ನೋಡಬೇಕಂದ್ರೆ ಇದರಲ್ಲಿ ಶಂಕರ್ ಲಕ್ಷ್ಮಿ ಅಂತ ಇರುತ್ತೆ, ನಾನು ಟೈಟಲ್ ಹಾಕಿರ್ತೀನಲ್ಲ, ಟೈಟಲ್ ಆಗಿ ಶಂಕರ್ ಲಕ್ಷ್ಮಿ ಅಂತ ಬ್ಲೂ ಕಲರಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಳೆ ವಿಡಿಯೋಗಳು, ನಂದು ಲೈಫ್ ಜರ್ನಿ ವಿಡಿಯೋಗಳು ಎಲ್ಲ ಸಿಗುತ್ತೆ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್.